ಮರಕ್ಕೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿದೆ, 5ರ ಸ್ಥಿತಿ ಗಂಭೀರ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿಯಾಗಿದೆ, 5ರ ಸ್ಥಿತಿ ಗಂಭೀರ. ಕೆಆರ್ಪೇಟೆ ತಾಲೂಕಿನ ಕುಂದಹಳ್ಳಿ ಗೇಟ್ ಬಳಿ ಈ ಘಟನೆ ನಡೆದಿರೋದು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕುಂದಹಳ್ಳಿ ಘಟನೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮಂದಿಗೆ ಕೈ ಕಾಲು ಮುರಿತ ಆಗಿದೆ. ಅಲೇನಹಳ್ಳಿಯಿಂದ ಕೆಆರ್ಪೇಟೆಗೆ ಬಸ್ ಬರ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿಯಾಗಿದೆ. 5ರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಇನ್ನು 15ಕ್ಕೂ ಹೆಚ್ಚು ಮಂದಿಗೆ ಕೈ ಕಾಲು ಎಲ್ಲ ಮುರಿದಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಗಾಯಾಳುಗಳನ್ನು ಈಗ ಕೆಆರ್ಪೇಟೆ ತಾಲೂಕು ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸು ಮರಕ್ಕೆ ಗುದ್ದಿರೋದು ಅನ್ನುವಂಥ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಆದರೆ ಅಸಲಿಗೆ ಏನಾಗಿತ್ತು ಅನ್ನುವಂಥದ್ದು ಇನ್ನೇನು ತನಿಖೆಯಿಂದ ತಿಳಿದು ಬರಬೇಕು. ಆದರೆ 5ರ ಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆನಂತರ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಅನೇಕರು ಬಸ್ಸಲ್ಲಿದ್ರು ಅನ್ನುವಂಥ ಮಾಹಿತಿ. ಅನೇಕರಿಗೆ ಗಂಭೀರವಾದಂಥ ಗಾಯಗಳಾಗಿದೆ, ಅನೇಕರ ಕೈ ಕಾಲು ಮುರಿದಿದೆ. ಅನೇಕ ವಿದ್ಯಾರ್ಥಿಗಳು ಸೇರಿದಂತೆ ಬಸ್ಸಲ್ಲಿದ್ದಂಥ ಪ್ರಯಾಣಿಕರು ನರಳಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅವರನ್ನ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ಸೇರಿಸಲಾಗಿದೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮನು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮನು, ಯಾವ ಕಾರಣಕ್ಕಾಗಿ ಆಕ್ಸಿಡೆಂಟ್ ಆಯಿತು ಅನ್ನುವಂಥ ವಿಚಾರ ಈಗ ಏನಾದರೂ ತಿಳಿದು ಬರ್ತಾ ಇದೆ? ಅದ್ರ ಜೊತೆಯಲ್ಲಿ ಈಗ ಗಾಯಾಳುಗಳು ಯಾರಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮನು. ಅಶ್ವಿನಿ, ಏನು ಈಗ ಮಂಡ್ಯದ ಕೇರ್ಪೇಟೆ ಕುಂದನಹಳ್ಳಿ ಬಳಿ ಏನು ಕೆಎಸ್ಆರ್ಟಿಸಿ ಭೀಕರ ಅಪಘಾತ ಸಂಭವಿಸಿದೆ. ಅದು ಕೇರ್ಪೇಟೆ ತಾಲೂಕಿನ ಹಾಲೇನಹಳ್ಳಿ ಗ್ರಾಮದಲ್ಲಿಂದ ಕೇರ್ಪೇಟೆ ಪಟ್ಟಣಕ್ಕೆ ಸಾರ್ವಜನಿಕರು ಮತ್ತೆ ಪ್ರಯಾಣಿಕರನ್ನ ಮತ್ತೆ ಶಾಲಾ ಮಕ್ಕಳನ್ನ ಕೊಂಡೊಯ್ಯಂತ ಪ್ರಯಾಣಿಸಿದಂತ ಬಸ್ಸು ಅಲ್ಲಿ ಏನು ಏಕಾಏಕಿ ಈಗ ಅಲ್ಲಿ ಅಪಘಾತ ಸಂಭವಿಸಿರೋ ಜಾಗ ಅದು ತೀವ್ರ ಇಳಿಜಾರಿನ ಜಾಗ. ಅದು ಚಾಲಕನ ಅಜಾಗೃತೆ ಮತ್ತು ನಿರ್ಲಕ್ಷ್ಯವೇ ಕಾರಣ ಈ ಅಪಘಾತಕ್ಕೆ ಕಾರಣ ಅಂತ ಸ್ಥಳೀಯ ಮತ್ತೆ ಪ್ರತ್ಯಕ್ಷದರ್ಶಿಗಳು ಆರೋಪ ಮಾಡ್ತಾ ಇರುವಂತದ್ದು. ಆ ಅಪಘಾತದ ರಭಸದಲ್ಲಿ 5 ಜನಕ್ಕೂ ಹೆಚ್ಚು ಜನರ ಸ್ಥಿತಿ ಚಿಂತಾಜನಕವಾಗಿದೆ. 25ಕ್ಕೂ ಹೆಚ್ಚು ಜನ ಗಾಯಾಳು ಅಂದ್ರೆ ಕೈ ಕಾಲು ಮಕ್ಕಳು ಕೈ ಕಾಲು ಮುರಿತಕ್ಕೆ ಒಳಗಾಗಿದ್ದಾರೆ. ಈಗ ಆ ಸಂಬಂಧದಂತೆ ಏನಾಗಿದೆ ಅಂದ್ರೆ ಹೇಳೋದಾದ್ರೆ ಚಾಲಕ ಅಲ್ಲಿ ಏನು ಬಸ್ಸು ಕೆಎಸ್ಆರ್ಟಿಸಿ ಬಸ್ಸು ಅಲ್ಲಿ ಹೋಗಿ ನೈಟು ಹಾಲೇನಹಳ್ಳಿ ಗ್ರಾಮದಲ್ಲಿ ಹಾಲ್ಟ್ ಆಗ್ತಿತ್ತು. ಚಾಲಕ ನಿದ್ರೆಗೆ ಜಾರಿದ್ರು. ಅಂದ್ರೆ ಅಲ್ಲಿ ಹೋಗಿ ಹಾಲ್ಟ್ ಆಗುವಂತ ಸಂದರ್ಭದಲ್ಲಿ ಸೂಕ್ತ ವ್ಯವಸ್ಥೆ ಇಲ್ದೇನೆ ನಿದ್ರೆ ಮಾಡ್ತಾ ಅಥವಾ ಏನು ಚಾಲಕನ ನಿಯಂತ್ರಣ ತಪ್ಪಿ ಅದು ಮರಕ್ಕೆ ಡಿಕ್ಕಿ ಆಗಿದೆ ಅಶ್ವಿನಿ. ಈಗ ತನಿಖೆಯಿಂದ ಏನು ಈಗ ಅದೇ ಏನಕ್ಕೆ ಅಪಘಾತಕ್ಕೆ ಕಾರಣ ಅಂತ ತಿಳಿದು ಬರ್ಬೇಕಾಗಿದೆ ಅಶ್ವಿನಿ. ಓಕೆ ಮನು, ಥ್ಯಾಂಕ್ ಯು ಡೀಟೇಲ್ಸ್ಗೆ.